ಈಗ ತಾನೇ ಶೇರ್ ಮಾರ್ಕೆಟ್ನ ಕಲಿಯಕ್ಕೆ ಬಂದವ್ರಿಗೆ ಈ ಫೇಸ್ ವ್ಯಾಲ್ಯೂ, ಶೇರ್ ವ್ಯಾಲ್ಯೂ ಮತ್ತು ಬುಕ್ ವ್ಯಾಲ್ಯೂ ಮಧ್ಯೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಇವುಗಳ ಮಧ್ಯೆ ಏನು ಡಿಫ್ರೆನ್ಸ್ ಅಂತಲೂ ಕೂಡ ಅವ್ರಿಗೆ ಸರಿಯಾಗಿ ಗೊತ್ತಿರಲ್ಲ. ಇವನ್ ಯೂಟ್ಯೂಬಲ್ಲೂ ಕೂಡ ಇವು ಮೂರುಗಳನ್ನು ಕಂಪೇರ್ ಮಾಡಿ ಡೆಡಿಕೇಟೆಡ್ ವಿಡಿಯೋ ಕೂಡ ಯಾರು ಕೂಡ ಮಾಡಿಲ್ಲ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಫೇಸ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಮತ್ತು ಶೇರ್ ವ್ಯಾಲ್ಯೂ ಮಧ್ಯೆ ಏನು ಡಿಫ್ರೆನ್ಸು, ಇವುಗಳನ್ನು ಪ್ರಾಕ್ಟಿಕಲಿ ಯಾವ ರೀತಿ ನೋಡೋದು, ಇವನ್ನ ಯಾವ ರೀತಿ ಕಂಪನಿಗಳಲ್ಲಿ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾವಾಗಲೂ ಹೇಳೋ ಥರ ಸ್ಟಾಕ್ ಸ್ಕೂಲ್ನ ಈ ಕೋರ್ಸ್ ರಿಲೇಟೆಡ್ ವಿಡಿಯೋ ನೋಡೋವಾಗ ಒಂದು ಪೆನ್ನು ಮತ್ತು ಪೇಪರ್ನ ತೊಗೊಂಡು ಕೂತ್ಕೊಳ್ಳಿ. ಮತ್ತು ನಾನು ಏನೇನು ಹೇಳ್ತೀನಲ್ವ, ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರಲಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರಲಿ, ಇವೆಲ್ಲನೂ ಕೂಡ ನೋಟ್ ಮಾಡ್ಕೊಳ್ತಾ ಹೋಗಿ. ಹಾಗಂದ್ರೆ ನಿಮಗೆ ಈ ಶೇರ್ ಮಾರ್ಕೆಟ್ ಕಾನ್ಸೆಪ್ಟ್ಸು ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತವೆ. ಒಂದು ವೇಳೆ ನೀವು ಇವನ್ನ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಕಲೀಲಿಲ್ಲ ಅಂತಂದರೆ ಈ ಥರ 100 ವಿಡಿಯೋ ನೋಡಿದ್ರು ಕೂಡ ನಿಮಗೆ ನಾಳೆ ಯಾರಾದರೂ ಫೇಸ್ ವ್ಯಾಲ್ಯೂ ಅಂತ ಕೇಳಿದ್ರೆ ಫೇಸ್ ವ್ಯಾಲ್ಯೂ ಅಂತೇಳಿ ನೀವು ಗೋಣ ಅಲ್ಲಾಡಿಸ್ಬೇಕಾಗುತ್ತೆ. ಕಾನ್ಫಿಡೆನ್ಸ್ ಆಗಿ ನೀವು ಏನು ಕೂಡ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೇ ನಾನು ಲಾಸ್ಟ್ ವಿಡಿಯೋದಲ್ಲಿ 2 ಹೋಮ್ವರ್ಕ್ ಕ್ವಶನ್ಸ್ ಕೂಡ ಕೊಟ್ಟಿದ್ದೆ. ಆ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಶೇರ್ ಮಾರ್ಕೆಟ್ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಕೂಡ ಯೂಶುವಲಿ ಹೋಮ್ವರ್ಕ್ ಕೊಡಲ್ಲ. ಲೈಕ್ ನಾನು ಯಾಕೆ ಕೊಡ್ತಿದ್ದೀನಿ ಅಂತಂದ್ರೆ, ಸೊ ಯು ಹ್ಯಾವ್ ಟು ಲರ್ನ್, ಲೈಕ್ ನೀವು ಕಲೀಲಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ತಿದ್ದೀನಿ. ಈಗ ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ಅವರ್ ಟಾಪಿಕ್. ಫೇಸ್ ವ್ಯಾಲ್ಯೂ ಮತ್ತು ಬುಕ್ ವ್ಯಾಲ್ಯೂ ಮತ್ತು ಶೇರ್ ವ್ಯಾಲ್ಯೂ ಅಂದರೆ ಏನಂತ ತಿಳ್ಕೊಳ್ತಾ ಹೋಗೋಣ. ಇದು ನಿಮಗೆ ಅರ್ಥ ಆಗ್ಬೇಕಂತಂದ್ರೆ ನಾನೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ತಗೊಳ್ತೀನಿ. ಏನಂತಂದ್ರೆ, ನನ್ನೊಂದು ಬುಕ್ ಪ್ರಿಂಟ್ ಮಾಡೋ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಈ ಬುಕ್ ಪ್ರಿಂಟ್ ಮಾಡೋ ಕಂಪನಿನ ಈಗ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೆ ನೀನಂತ ಕೇಳಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಈಗ ಸ್ಟಾರ್ಟ್ ಮಾಡಿದರೆ ಯಾರು ಕೂಡ ಪ್ರಾಫಿಟೇಬಲ್ ಆಗಲ್ಲ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ಬುಕ್ ಪ್ರಿಂಟ್ ಮಾಡೋ ಕಂಪ್ನಿ ಎಕ್ಸಾಂಪಲ್ ತೊಗೊಳ್ತಿದ್ದೀನಿ. ಈ ಬುಕ್ ಪ್ರಿಂಟ್ ಮಾಡೋ ಕಂಪ್ನಿ ಇದೆಯಲ್ವಾ, ಇದರಲ್ಲಿ ನಾನು ಬುಕ್ಸ್ನ ಅಂದರೆ ಅಂಕಲಿಪಿಗಳನ್ನು ಮತ್ತು ಈ 100 ಪೇಜು 200 ಪೇಜ್ ಬುಕ್ ಬರ್ತಾವಲ್ವಾ, ಇದನ್ನು ನಾನು ಪ್ರಿಂಟ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ. ಈ ಕಂಪನಿ ಹೆಸರು ಸ್ಟಾಕ್ ಸ್ಕೂಲ್ಸ್ ಪ್ರಿಂಟರ್ಸ್ ಲಿಮಿಟೆಡ್ ಅಂತ ಇಟ್ಕೊಳ್ಳಿ. ಈ ಕಂಪನಿನ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿಲ್ಲ, ನನ್ನ ಫ್ರೆಂಡು ಮತ್ತು ನಾನು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಈ ಕಂಪನಿ ಸ್ಟಾರ್ಟ್ ಮಾಡಬೇಕಲ್ವ, ಅಂದರೆ ಈ ಪ್ರಿಂಟಿಂಗ್ ಮಾಡೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಲ್ವಾ, ಅದಕ್ಕಾಗಿ ನಾನು 25 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನಲ್ವಾ, ಅವನು ಕೂಡ 25 ಲಕ್ಷ ಇನ್ವೆಸ್ಟ್ ಮಾಡಿದ್ದಾನೆ. ಯಾಕಂತಂದರೆ ನಾವು ಪೇಪರ್ ತರಬೇಕು, ಪ್ರಿಂಟ್ ಮಾಡೋಕ್ಕೆ ಮಷಿನ್ ಬೇಕಲ್ವಾ, ಅದಕ್ಕೊಂದು 30 ಲಕ್ಷ ಖರ್ಚು ಮಾಡಬೇಕು. ಅದನ್ನು ತರಕ್ಕೊಂದು 30 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. ಅದೇ ರೀತಿಯೇ ಇಂಕ್ ತರಬೇಕು, ಆಮೇಲೆ ಥ್ರೆಡ್ ತರಬೇಕು. ಈ ಥರ ಎಲ್ಲ ಇನ್ನೂ 100 ಖರ್ಚು ಇರ್ತಾವಲ್ವಾ. ಎಂಪ್ಲಾಯ್ನ ಹೈರ್ ಮಾಡಬೇಕು, ನಾವು ಕೂಡ ಜೀವನ ಮಾಡಬೇಕಲ್ವ, ನಾವು ಸ್ಯಾಲ್ರಿ ತೊಗೋಬೇಕು. ಮತ್ತು ಇದನ್ನು ಪ್ರಿಂಟಿಂಗ್ ಪ್ರೆಸ್ ಬಿಸ್ನೆಸ್ ಮಾಡಲಿಕ್ಕೆ, ಅಂದರೆ ಪ್ರಿಂಟಿಂಗ್ ಬಿಸ್ನೆಸ್ ಮಾಡಲಿಕ್ಕೆ ನಾವು ಒಂದು ರೆಂಟ್ ಬಿಲ್ಡಿಂಗ್ ತೊಗೋಬೇಕು. ಅದಕ್ಕೆಲ್ಲನೂ ಕೂಡ 50 ಲಕ್ಷ ಖರ್ಚಾಗುತ್ತೆ. ಸೊ ನಾನು 25 ಲಕ್ಷ ಮತ್ತು ನನ್ನ ಫ್ರೆಂಡ್ 25 ಲಕ್ಷ ಇನ್ವೆಸ್ಟ್ ಮಾಡಿ ಈ ಪ್ರಿಂಟಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನನ್ನ ಫ್ರೆಂಡು ಮತ್ತು ನಾನು 25 ಲಕ್ಷ ಇನ್ವೆಸ್ಟ್ ಮಾಡಿದ್ರಿಂದ ನನ್ನ ಫ್ರೆಂಡ್ ಹತ್ರ 50% ಓನರ್ಶಿಪ್ ಇದೆ, ನನ್ನ ಹತ್ರ 50% ಓನರ್ಶಿಪ್ ಇದೆ. ಈ ಕ್ವಶನ್ ಏನಂತಂದ್ರೆ, ನನ್ನ ಫ್ರೆಂಡ್ ಹತ್ರ ಎಷ್ಟು ಶೇರ್ ಇದಾವೆ, ನನ್ನ ಹತ್ರ ಎಷ್ಟು ಶೇರ್ ಇದಾವೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಈ ಫೇಸ್ ವ್ಯಾಲ್ಯೂವಿಂದ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವೇನು ಗಮನಿಸ್ಬೇಕಂತಂದ್ರೆ, ನಮ್ಮ ದೇಶದಲ್ಲಿ ಯಾವುದೇ ಕಂಪನಿ ಸ್ಟಾರ್ಟ್ ಆದ್ರೂ ಕೂಡ ಆ ಕಂಪನಿಯ ಫೇಸ್ ವ್ಯಾಲ್ಯೂನ 10 ಇಟ್ಟೇ ಸ್ಟಾರ್ಟ್ ಮಾಡ್ತಾರೆ. ಈಗ ನಿಮ್ಮ ಮೈಂಡಲ್ಲಿ ಕ್ವಶನ್ ಬರ್ತಿರ್ಬೋದು, ಏನಂತಂದ್ರೆ 10 ಫೇಸ್ ವ್ಯಾಲ್ಯೂ ಯಾಕೆ ಇಡ್ತಾರೆ, 11 ಯಾಕೆ ಇಡಲ್ಲ, 20 ಯಾಕೆ ಇಡಲ್ಲ, 100 ಯಾಕೆ ಇಡಲ್ಲ ಅಂತ. ಇದೊಂಥರ ಕನ್ವೆನ್ಷನಲ್. ನಿಮ್ಗೆ ಯಾರಾದರೂ ಕೂಡ ಈ ಥರ 10 ಇಟ್ಟು ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಕಂಪನಿಗಳು ಫೇಸ್ ವ್ಯಾಲ್ಯೂನ ಸ್ಟಾರ್ಟ್ ಮಾಡ್ತಾರೆ ಅಂತ ಏನಾದರೂ ಕೇಳಿದ್ರೆ, ಅವ್ರಿಗೆ ನೀವು ಉಲ್ಟಾ ಒಂದು ಕ್ವಶನ್ ಕೇಳಿ. ಏನು ಕ್ವಶನ್ ಅಂತಂದ್ರೆ, ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋದಾಗ 11 ರೂಪಾಯಿನ ಯಾಕೆ ಹಾಕ್ತೀರಾ ದೇವ್ರಿಗೆ, 101 ರೂಪಾಯಿನ ಯಾಕೆ ಹಾಕ್ತೀರಾ ದೇವ್ರಿಗೆ, 1001 ರೂಪಾಯಿನ ಯಾಕೆ ಹಾಕ್ತೀರಾ ದೇವ್ರಿಗೆ, 28 ರೂಪಾಯಿ ಹಾಕಿದ್ರೆ ನಡೆಯಲ್ವಾ, 55 ರೂಪಾಯಿ ಹಾಕಿದ್ರೆ ನಡೆಯಲ್ವಾ, ನಡೆಯುತ್ತೆ ತಾನೆ. ಆದರೂ ಕೂಡ ಇದು ಒಂದು ಬಿಲೀಫ್ ಸಿಸ್ಟಮ್ ಅಲ್ವಾ, ಅಂದ್ರೆ ಲೈಕ್ 101 ರೂಪಾಯಿ ಹಾಕ್ಬೇಕನ್ನೋದು. ಸೊ ಅದೇ ರೀತಿನೇ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಕಂಪನಿಗಳು ಸ್ಟಾರ್ಟ್ ಆದರೂ ಕೂಡ, ಅಥವಾ ಲೈಕ್ ಯೂಶುವಲಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಆದ್ರೂ ಕೂಡ ಆ ಕಂಪನಿಗಳ ಫೇಸ್ ವ್ಯಾಲ್ಯೂನ 10 ಇಟ್ಟು ಸ್ಟಾರ್ಟ್ ಮಾಡ್ತಾರೆ. ಈಗ ಫೇಸ್ ವ್ಯಾಲ್ಯೂ 10 ಇದೆಯಲ್ಲ ನನ್ನ ಕಂಪ್ನಿದು, ನನ್ನ ಕಂಪ್ನಿನಲ್ಲಿ ಟೋಟಲ್ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, 50 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. 50 ಲಕ್ಷ ಡಿವೈಡೆಡ್ ಬೈ 10, 50 ಲಕ್ಷ ಏನು ನಾವು ಇನಿಷಿಯಲ್ ಇನ್ವೆಸ್ಟ್ ಮಾಡಿದ್ದು, ಇದನ್ನ ಇಕ್ವಿಟಿ ಕ್ಯಾಪಿಟಲ್ ಅಂತಲೂ ಕರೀತಾರೆ. ನಾನು ಬ್ಯಾಲೆನ್ಸ್ ಶೀಟ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಇಕ್ವಿಟಿ ಕ್ಯಾಪಿಟಲ್ ಅಂದ್ರೆ ಏನಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, 50 ಲಕ್ಷ ನಾವು ಇನಿಷಿಯಲ್ ಇನ್ವೆಸ್ಟ್ ಮಾಡಿದ್ವಲ್ವಾ, ಈ 50 ಲಕ್ಷನೇ ಇಕ್ವಿಟಿ ಕ್ಯಾಪಿಟಲ್ ಅಥವಾ ಶೇರ್ ಕ್ಯಾಪಿಟಲ್ ಅಂತಲೂ ಕರೀತಾರೆ. ಈ 50 ಲಕ್ಷನ 10ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 5 ಲಕ್ಷ ಬರುತ್ತಲ್ವಾ. ಈ 5 ಲಕ್ಷನೇ ಏನಂತಂದರೆ ನನ್ನ ಕಂಪನಿನಲ್ಲಿ ಟೋಟಲ್ ಎಷ್ಟು ಶೇರ್ಗಳಿದಾವೆ ಅಂತ ಹೇಳುತ್ತೆ. ಅಂದರೆ ನನ್ನ ಕಂಪನಿನಲ್ಲಿ, ಅಂದರೆ ಸ್ಟಾಕ್ ಸ್ಕೂಲ್ ಪ್ರಿಂಟರ್ಸ್ ಲಿಮಿಟೆಡ್ ಇದೆಯಲ್ವಾ, ಈ ಕಂಪನಿನಲ್ಲಿ ನಾನು ನನ್ನ ಫ್ರೆಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಟೋಟಲು 5 ಲಕ್ಷ ಶೇರ್ಸ್ಗಳಿದ್ದಾವೆ. ಈಗ ನನ್ನ ಫ್ರೆಂಡ್ 50% ಓನರ್ಶಿಪ್ಪು, ನಂದು 50% ಓನರ್ಶಿಪ್ ಇದೆಯಲ್ವಾ, ಅದಕ್ಕೆ ನನ್ನ ಫ್ರೆಂಡ್ ಹತ್ರ 2.5 ಲಕ್ಷ ಶೇರ್ಸ್ ಇದ್ದಾವೆ, ನನ್ನ ಹತ್ರ 2.5 ಲಕ್ಷ ಶೇರ್ಸ್ ಇದ್ದಾವೆ. ಅದೇ ರೀತಿನೇ ನನ್ನ ಕಂಪನಿನಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟು 10 ಇದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಇದೇ ಫೇಸ್ ವ್ಯಾಲ್ಯೂ ಅಂದರೆ, ಈ ಫೇಸ್ ವ್ಯಾಲ್ಯೂ ಏನಿದೆಯಲ್ವಾ, ಈ ಫೇಸ್ ವ್ಯಾಲ್ಯೂ ಮುಂದೆ ಫ್ಯೂಚರ್
ಫ್ಯೂಚರಲ್ಲಿ ಹೋಗ್ಬಿಟ್ಟು ಕಂಪನಿ ಏನಾದರೂ ಸ್ಪ್ಲಿಟ್ ಮಾಡಿದರೆ ಈ ಫೇಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಬಟ್ ಇದನ್ನ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಯೂಶುವಲಿ ಕಂಪನಿಗಳಲ್ಲಿ ಫೇಸ್ ವ್ಯಾಲ್ಯೂ 10ರಿಂದ ಸ್ಟಾರ್ಟ್ ಆಗುತ್ತೆ. ಇದೇ ಫೇಸ್ ವ್ಯಾಲ್ಯೂ ಅಂದರೆ. ಈಗ ಇಲ್ಲಿವರೆಗೂ ಆಯ್ತಾ, ನಾನು ಮತ್ತೆ ನನ್ನ ಫ್ರೆಂಡು ಈ ಬಿಸ್ನೆಸ್ನ ಚೆನ್ನಾಗಿ ನಡೆಸ್ಕೊಳ್ತಾ ಹೋಗ್ತಿರ್ತೀವಿ. ಅಂದರೆ ಲೈಕ್ ಚೆನ್ನಾಗಿ ಬುಕ್ನ ಪ್ರಿಂಟ್ ಮಾಡಿಕೊಡೋದು ಮತ್ತು ಒಳ್ಳೊಳ್ಳೆ ವೆಂಡರ್ಸ್ಗೆ ಕೊಡೋದು, ಜಾಸ್ತಿ ಸೇಲ್ಸ್ ಆಗ್ತಿರುತ್ತೆ ನನ್ನ ಕಂಪ್ನಿನಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಒಂದ್ಸರಿ ಒಬ್ಬ ವೆಂಡರ್ನ ಮೀಟ್ ಮಾಡಕ್ಕೆ ಹೋಗಿರ್ತೀವಿ. ಅವನೇನು ಹೇಳ್ತಾನೆ ಅಂದರೆ, ಸರ್ ಈಗ ನೀವು ಕನ್ನಡದಲ್ಲಿ ಕ್ಲಿಪ್ನ ಪ್ರಿಂಟ್ ಮಾಡ್ತಿದ್ದೀರಾ, ನೀವೇನು ಮಾಡಿ ಅಂತಂದರೆ ಇಂಗ್ಲೀಷು ಮತ್ತು ಹಿಂದಿನಲ್ಲೂ ಕೂಡ ಪ್ರಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇದರಿಂದ ನಿಮಗೆ ಜಾಸ್ತಿ ಸೇಲ್ಸ್ ಆಗುತ್ತೆ, ಇದರಿಂದ ಜಾಸ್ತಿ ನಿಮಗೆ ರೆವಿನ್ಯೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ ನನಗೆ. ಅವಾಗ ನಾವೇನು ಮಾಡ್ತೀವಿ ಅಂತಂದರೆ, ಹೌದಲ್ಲ, ಲೈಕ್ ನಾವು ಆಲ್ರೆಡಿ 2-3 ವರ್ಷದಿಂದ ಇಷ್ಟೇ ಮಾಡ್ತಾ ಬರ್ತಿದ್ದೀವಿ, ಯಾಕೆ ಇದನ್ನು ನಾವು ಹಿಂದಿ ಮತ್ತು ಇಂಗ್ಲೀಷ್ ಅಂಕ್ಲಿಪ್ನೂ ಕೂಡ ನಾವು ಯಾಕೆ ಪ್ರಿಂಟ್ ಮಾಡಬಾರ್ದು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಈಗ ನಾವು ಇದನ್ನು ಜಾಸ್ತಿ ಬುಕ್ನ ಪ್ರಿಂಟ್ ಮಾಡಬೇಕಲ್ವಾ, ಅಂದರೆ ಜಾಸ್ತಿ ಕೆಪಾಸಿಟಿನಲ್ಲಿ ನಾವು ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾವು ಇನ್ನೊಂದೆರಡು ಪ್ರಿಂಟಿಂಗ್ ಮಷೀನ್ನ ತಗೊಂಡು ಬಂದು ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಬೇಕಲ್ವಾ, ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಿಬಿಟ್ಟು ಇನ್ನೊಂದು ಆಫೀಸ್ನ ಓಪನ್ ಮಾಡಬೇಕಂತ ಯೋಚನೆ ಮಾಡ್ತೀವಿ. ಅದಕ್ಕೆ ನಾನು ನನ್ನ ಇನ್ನೊಬ್ಬ ಫ್ರೆಂಡ್ ಇದಾನಲ್ವಾ, ನಾವೇನು ಮಾತಾಡ್ತೀವಿ ಅಂತಂದರೆ, ಯಾಕೆ ನಾವು ಒಂದು 10 ಕೋಟಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಸಾಲ ತೊಗೊಂಡು ಇದನ್ನು ಬೇಗ ಎಕ್ಸ್ಪ್ಯಾಂಡ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವಿ. ನಾವೇನು ಮಾಡ್ತೀವಿ ಅಂತಂದರೆ, ಇಬ್ಬರು ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ಹೇಳ್ತೀವಿ, ಸರ್ ನಾವು ಈ ಥರ ಬಿಸ್ನೆಸ್ ಮಾಡ್ತಿದ್ದೀವಿ, ನಮ್ಮದೊಂದು ಪ್ರಿಂಟಿಂಗ್ ಬಿಸ್ನೆಸ್ ಇದೆ, ಈ ಥರ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀವಿ, ಆಲ್ರೆಡಿ ನಾವೀಗ ಕನ್ನಡ ಅಂಕ್ಲಿಪಿನ ಪ್ರಿಂಟ್ ಮಾಡಿಕೊಡ್ತಿದ್ದೀವಿ, ಇಂಗ್ಲೀಷ್ ಮತ್ತು ಹಿಂದಿ ಅವುಗಳನ್ನು ಕೂಡ ನಾವು ಪ್ರಿಂಟ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀವಿ, ನಮಗೊಂದು 10 ಕೋಟಿ ಸಾಲ ಕೊಡಿ ಸರ್ ಅಂತ ಕೇಳ್ತೀವಿ. ಅದಕ್ಕೆ ಬ್ಯಾಂಕ್ ಅವನೇನು ಹೇಳ್ತಾನೆ, ಹೋಗ ಮಾರಯ್ಯ, ನಿನ್ನ ಬಿಸ್ನೆಸ್ ಮುಂದೆ ಫ್ಯೂಚರಲ್ಲಿ ಗ್ರೋತ್ ಆಗಲ್ಲ, ಏನಿಲ್ಲ, ನಿನ್ಗೆ ಯಾಕೆ ದುಡ್ಡು ಕೊಡೋದು ಅಂತ ಅವ್ನು ಹೇಳ್ತಾನೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಈಗ ನಮಗೆ ಯಾರೋ ದುಡ್ಡು ಅಂತೂ ಕೊಡ್ತಿಲ್ವಾ, ಫ್ರೆಂಡ್ಸು ಫ್ಯಾಮಿಲಿ ಹತ್ರ ಕೇಳಿದ್ರು ಕೂಡ ಅವರು ಯಾರು ಕೂಡ ನಮ್ಮನ್ನು ಟ್ರಸ್ಟ್ ಮಾಡ್ತಿಲ್ಲ. ಅದಕ್ಕೆ ನಾವು ಸಿಂಪಲಾಗಿ ಏನು ಮಾಡ್ತೀವಿ ಅಂತಂದರೆ, ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ಕಂಪನಿ IPO ತರ್ತೀವಿ. IPO ತರೋದಂತಂದರೆ ಈಗ ಜನಗಳಿಂದ ದುಡ್ಡು ಇಸ್ಕೊಳೋ ಪ್ರೊಸೆಸ್. ಓಕೆನಾ, ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಾನು ನನ್ನ ಕಂಪನಿ ಓನರ್ಶಿಪ್ನ ಪಬ್ಲಿಕ್ಕಿಗೆ ಕೊಟ್ಟು, ಅಂದರೆ ನಾರ್ಮಲ್ ಜನಗಳಿಗೆ ಕೊಟ್ಟು, ರಿಟೇಲ್ ಇನ್ವೆಸ್ಟರ್ಸ್ಗೆ ಕೊಟ್ಟು ಅವರಿಂದ ದುಡ್ಡು ತಗೊಳ್ಳೋ ಪ್ರೊಸೆಸ್ನ IPO ಅಂತ ಕರೀತಾರೆ. ಈಗ ನಾವು IPOಗೆ ಬಂದ್ಬಿಟ್ಟು ಏನು ಮಾಡ್ತೀವಿ ಅಂತಂದರೆ, ಜನಗಳಿಗೆ ನಾವು ಎಕ್ಸ್ಟ್ರಾ ಶೇರ್ನ ಪ್ರಿಂಟ್ ಮಾಡಿಕೊಟ್ಬಿಟ್ಟು ಅವರಿಂದ ನಾವು 10 ಕೋಟಿನ ತಗೋತೀವಿ. ಎಷ್ಟು ಎಕ್ಸ್ಟ್ರಾ ಶೇರ್ನ ಪ್ರಿಂಟ್ ಮಾಡಿಕೊಡ್ಬೇಕಂತ ನಾನು ಯೋಚನೆ ಮಾಡ್ತಿದ್ದೀನಿ. ಎಷ್ಟಂತಂದರೆ, ನನ್ನ ಶೇರ್ ಪ್ರೈಸ್ನ ನಾನು 800 ರೂಪಾಯಿ ಇಟ್ಬಿಟ್ಟು ಎಕ್ಸ್ಟ್ರಾ 1,25,000 ಶೇರ್ಗಳನ್ನು ಪ್ರಿಂಟ್ ಮಾಡಿ ಜನಗಳಿಗೆ ಕೊಟ್ಬಿಟ್ಟು ಅವರಿಂದ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ನನ್ನ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ. ಈಗ ನಾನು ಎಕ್ಸ್ಟ್ರಾ ಏನು ಈ ಶೇರ್ಗಳನ್ನು ಪ್ರಿಂಟ್ ಮಾಡಿಕೊಟ್ನಲ್ವ, ಶೇರ್ ವ್ಯಾಲ್ಯೂನ 800 ರೂಪಾಯಿ ಇಟ್ಬಿಟ್ಟು ಇದೇ ಶೇರ್ ವ್ಯಾಲ್ಯೂ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಎಕ್ಸ್ಟ್ರಾ 1.25 ಲ್ಯಾಕ್ ಏನು ಎಕ್ಸ್ಟ್ರಾ ಶೇರ್ನ ಪ್ರಿಂಟ್ ಮಾಡಿಕೊಟ್ನಲ್ವಾ, ಇದರಿಂದ ಏನಾಗುತ್ತೆ ಅಂತಂದರೆ ನನ್ನ ಓನರ್ಶಿಪ್ಪಲ್ಲಿ ಡೈಲ್ಯೂಟ್ ಆಗುತ್ತೆ. ಈ ಡೈಲ್ಯೂಟ್ ಅಂದರೆ ಏನಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಈಗ ನಾನು ನನ್ನ ಫ್ರೆಂಡ್ ಇಬ್ಬರು ಇದ್ದೀವಿ ಅಂತ ಇಟ್ಕೊಳ್ಳಿ. ಓಕೆನಾ, ನಮ್ಮ ಮುಂದೆ 1 ಲೀಟರ್ ಹಾಲಿದೆ ಅಂತ ಇಟ್ಕೊಳ್ಳಿ, ಪ್ಯೂರ್ 1 ಲೀಟರ್ ಹಾಲಿದೆ. ಈಗ ನಾವೇನು ಮಾಡ್ಬೋದು ಅಂತಂದರೆ, ಇದನ್ನ ಹಂಚ್ಕೊಂಡ್ರೆ ಅವ್ರನ್ನ ಅರ್ಧ ಲೀಟರ್ ಹಾಲು ಕುಡಿಬೋದು, ನಾನು ಅರ್ಧ ಲೀಟರ್ ಹಾಲು ಕುಡಿಬೋದು. ಬಟ್ ಏನಾಗುತ್ತೆ ಅಂತಂದರೆ, ನಮ್ಮ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ಇನ್ನೊಬ್ಬ ಫ್ರೆಂಡ್ನು ಕೂಡ ಅವನು ಹಾಲು ಕುಡಿಬೇಕಂತ ಯೋಚನೆ ಮಾಡ್ತಾನೆ. ಸೊ 1 ಲೀಟರ್ ಹಾಲು ಇರುತ್ತಲ್ವ, ನಾವು ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ, ಒಂದು ಅರ್ಧ ಲೀಟರ್ ನೀರನ್ನು ಮಿಕ್ಸ್ ಮಾಡ್ತೀವಿ. ನೀರನ್ನ ಮಿಕ್ಸ್ ಮಾಡಿದ್ಮೇಲೆ ಈಗ ಎಷ್ಟಾಗುತ್ತೆ ಟೋಟಲ್ ಹಾಲು? 1.5 ಲೀಟರ್ ಆಗುತ್ತಲ್ವಾ. 1.5 ಲೀಟರ್ ಆದ ತಕ್ಷಣ ಒಬ್ಬ ಫ್ರೆಂಡ್ ಅರ್ಧ ಲೀಟ್ರು, ಇನ್ನೊಬ್ಬ ಫ್ರೆಂಡ್ ಅರ್ಧ ಲೀಟ್ರು, ನಾನು ಅರ್ಧ ಲೀಟರ್ ಕುಡಿತೀವಿ. ಇದನ್ನೇ ಡೈಲ್ಯೂಷನ್ ಪ್ರೊಸೆಸ್ ಅಂತ ಕರೀತಾರೆ. ಹಾಗಾದರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಡೈಲ್ಯೂಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅಂತಂದರೆ, ಮೊದಲು ನಮ್ಮ ಕಂಪನಿನಲ್ಲಿ 5 ಲಕ್ಷ ಶೇರ್ಸ್ ಇದ್ವು. ಈಗ ಎಕ್ಸ್ಟ್ರಾ ನಾವು 1.25 ಲ್ಯಾಕ್ ಶೇರ್ಗಳನ್ನು ಎಕ್ಸ್ಟ್ರಾ ಪ್ರಿಂಟ್ ಮಾಡಿಕೊಟ್ಟಿದ್ದೀವಲ್ಲ, ಇದರಿಂದ ಏನಾಗುತ್ತೆ ಅಂತಂದರೆ, ನನ್ನ ಹತ್ರ 2.5 ಲಕ್ಷ ಶೇರ್ಸ್ ಆಯಿತು. ಅದೇ ರೀತಿನೇ ನನ್ನ ಫ್ರೆಂಡ್ ಹತ್ರ 2.5 ಲಕ್ಷ ಶೇರ್ಸ್ ಆಯಿತು. ಈಗ ಪಬ್ಲಿಕ್ಕಿಗೆ ನಾವು ಎಕ್ಸ್ಟ್ರಾ 1.25 ಲ್ಯಾಕ್ ಎಕ್ಸ್ಟ್ರಾ ಶೇರ್ನ ಪ್ರಿಂಟ್ ಮಾಡಿಕೊಟ್ಟಿದ್ದೀವಲ್ಲ, ಅದಕ್ಕೆ ಏನಾಗುತ್ತೆ ಅಂತಂದರೆ, ನಮ್ಮ ಓನರ್ಶಿಪ್ ಡೈಲ್ಯೂಟ್ ಆಗಿಬಿಟ್ಟು, ಮೊದಲು ನನ್ನ ಹತ್ರ 50% ಓನರ್ಶಿಪ್ ಇತ್ತಲ್ವಾ, ಈಗ ಅದು ಕಡಿಮೆ ಆಗಿಬಿಟ್ಟು 40% ಓನರ್ಶಿಪ್ ಆಗುತ್ತೆ. ನನ್ನ ಫ್ರೆಂಡ್ ಹತ್ರನೂ ಕೂಡ ಮೊದಲು 50% ಓನರ್ಶಿಪ್ ಇತ್ತಲ್ವಾ, ಅದು ಕಡಿಮೆ ಆಗಿಬಿಟ್ಟು 40% ಆಗುತ್ತೆ. ಈಗ ಎಕ್ಸ್ಟ್ರಾ ನಾವೇನು 1.25 ಲ್ಯಾಕ್ ಶೇರ್ನ ಪ್ರಿಂಟ್ ಮಾಡಿದ್ವಲ್ವಾ, ಅದನ್ನು ಜನಗಳಿಗೆ ಕೊಟ್ಟವಲ್ವಾ, ಅವ್ರಿಗೆ ಎಕ್ಸ್ಟ್ರಾ 20% ಓನರ್ಶಿಪ್ ಸಿಗುತ್ತೆ. ಈಗ ನಮ್ಮ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ, ನನ್ನ ಹತ್ರ 40% ಓನರ್ಶಿಪ್ ಇದೆ, ನನ್ನ ಫ್ರೆಂಡ್ ಹತ್ರ 40% ಓನರ್ಶಿಪ್ ಇದೆ, ನಾನು ಪಬ್ಲಿಕ್ಕಿಂದ ದುಡ್ಡನ್ನ ತಗೊಂಡಿದ್ದಕ್ಕೆ IPO ಮೂಲಕ ಅವ್ರ ಹತ್ರ 20% ಓನರ್ಶಿಪ್ ಇದೆ. ಮತ್ತು ಈಗ ನನ್ನ ಕಂಪನಿಯ ಶೇರ್ ಪ್ರೈಸ್ ಎಷ್ಟಿದೆ? ನಾನು ಆವಾಗಲೇ ಹೇಳಿದೆ, IPO ಬಂದಾಗ ನಾನು 800 ರೂಪಾಯಿಗೆ ಬಂದಿದ್ದೆ ಅಂತ ಹೇಳಿದೆ. ಈಗ ನನ್ನ ಕಂಪನಿನಲ್ಲಿ ಟೋಟಲ್ ಆಗಿ 6.25 ಲ್ಯಾಕ್ ಶೇರ್ಸ್ ಇದ್ದಾವೆ, ಅಂದರೆ 6,25,000 ಶೇರ್ಸ್ಗಳಿದ್ದಾವೆ. ನಾನು ನಿಮಗೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನನ್ನ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಕ್ಯಾಲ್ಕುಲೇಟ್ ಮಾಡೋದಾದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈಸ್ ಈಕ್ವಲ್ಸ್ ಟು ಶೇರ್ ಪ್ರೈಸ್ ಆಫ್ ಅ ಕಂಪನಿ ಇಂಟು ಟೋಟಲ್ ನಂಬರ್ಸ್ ಶೇರ್ಸ್ ಆಫ್ ದಿ ಕಂಪನಿ ಮಾಡಿದರೆ ನಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರುತ್ತೆ. ನನ್ನ ಕಂಪನಿ ಶೇರ್ ಪ್ರೈಸ್ ಎಷ್ಟಿದೆ? ಈಗ 800 ರೂಪಾಯಿ ಇದೆ. ನನ್ನ ಕಂಪನಿಯಲ್ಲಿ ಟೋಟಲ್ ಎಷ್ಟು ಶೇರ್ಸ್ ಇದ್ದಾವೆ? 6.25 ಲ್ಯಾಕ್ಸ್ ಇದ್ದಾವೆ. ಎರಡನ್ನೂ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ 50 ಕೋಟಿ ಬರುತ್ತೆ. ಈ 50 ಕೋಟಿನೇ ನನ್ನ ಸ್ಟಾಕ್ ಸ್ಕೂಲ್ ಪ್ರಿಂಟಿಂಗ್ ಲಿಮಿಟೆಡ್ ಕಂಪನಿಯ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಈಗ ನನ್ನ ಕಂಪನಿ ಶೇರ್ ಪ್ರೈಸ್ ಎಷ್ಟಿದೆ ಹೇಳಿ? 800 ರೂಪಾಯಿ ಇದೆ. ಈ ಶೇರ್ ಪ್ರೈಸ್ ಏನಿದೆ ಅಲ್ವಾ, ಈ ಶೇರ್ ಪ್ರೈಸ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಒಂದು ವೇಳೆ ನನ್ನ ಕಂಪನಿ ಚೆನ್ನಾಗಿ ರೆವಿನ್ಯೂ ಮಾಡಿ ಪ್ರಾಫಿಟ್ ಮಾಡಿದರೆ ಈ ಕಂಪನಿ ಶೇರ್ ಪ್ರೈಸ್ 900 ರೂಪಾಯಿ ಆಗುತ್ತೆ, 1000 ರೂಪಾಯಿ ಆಗುತ್ತೆ, ಇಲ್ಲ 1,500-2,000 ಕೂಡ ಆಗುತ್ತೆ. ಒಂದು ವೇಳೆ ನನ್ನ ಕಂಪನಿ ಚೆನ್ನಾಗಿ ರೆವಿನ್ಯೂ ಮಾಡಿ ಪ್ರಾಫಿಟ್ ಮಾಡಲಿಲ್ಲ ಅಂತಂದರೆ
ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ ಅಂತಂದರೆ ನನ್ನ ಕಂಪನಿ ಶೇರ್ನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ 800 ರೂಪಾಯಿ ಇರೋ ಶೇರ್ ಪ್ರೈಸು 500 ರೂಪಾಯಿನೂ ಬರುತ್ತೆ, 300 ರೂಪಾಯಿನೂ ಬರುತ್ತೆ. ಐ ಹೋಪ್ ನಿಮಗೆ ಈಗ ಶೇರ್ ಪ್ರೈಸ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈಗ ಇದನ್ನು ರಿಯಲ್ ಟೈಮಲ್ಲಿ ಶೇರ್ ಪ್ರೈಸ್ ಅಂದರೆ ಏನಂತ ಹೆಂಗೆ ಹೇಳ್ತೀರಾ ಯಾರಾದರೂ ಕೇಳಿದರೆ, ಈಗ ಎಕ್ಸಾಂಪಲ್ ನೀವು ಸ್ಕ್ರೀನರ್ನಾದರೂ ಓಪನ್ ಮಾಡಿ ಅಥವಾ ಗೂಗಲಲ್ಲಾದರೂ ಓಪನ್ ಮಾಡಿ, ಜಸ್ಟ್ ಯಾವುದಾದ್ರೂ ಒಂದು ಕಂಪ್ನಿನ ಸರ್ಚ್ ಮಾಡಿ, ರಿಲಯನ್ಸ್ ಕಂಪನಿ ಶೇರ್ ಪ್ರೈಸ್ ಅಂತ ಸರ್ಚ್ ಮಾಡಿ, ಈಗ ಏನು ಬರುತ್ತಲ್ವ, ಫಾರ್ ಎಕ್ಸಾಂಪಲ್ 1500 ಅಂತ ಬಂತಂದ್ರೆ ಅದೇ ಆ ಕಂಪನಿಯ ಶೇರ್ ಪ್ರೈಸ್ ಲೈವ್ ಆಗಿ. ಓಕೆನಾ, ಅದು ನಾಳೆ ಸ್ವಲ್ಪ ಮೇಲಾದರೂ ಹೋಗ್ಬೋದು ಮತ್ತು ಕೆಳಗಡೆ ಬರ್ಬೋದು. ದಟ್ ಈಸ್ ಕಾಲ್ಡ್ ದಿ ಶೇರ್ ಪ್ರೈಸ್ ಆಫ್ ಅ ಕಂಪನಿ. ಈಗ ನೆಕ್ಸ್ಟ್ ಬುಕ್ ವ್ಯಾಲ್ಯೂ ಅಂದರೆ ಏನಂತ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದು ಬುಕ್ ವ್ಯಾಲ್ಯೂ ನಿಮಗೆ ಅರ್ಥ ಆಗ್ಬೇಕಂತಂದ್ರೆ, ಈಗ ನಾವು 10 ಕೋಟಿ ಏನು ಪಬ್ಲಿಕ್ ಇಂದ ಏನು ತಗೊಂಡಿದ್ವಲ್ವ IPO ಮೂಲಕ, ಅದರಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು 7 ಕೋಟಿ ಸ್ಪೆಂಡ್ ಮಾಡಿಬಿಟ್ಟು ಮಷಿನ್ಸ್ನ ಪರ್ಚೇಸ್ ಮಾಡ್ತೀವಿ. ಅದೇ ರೀತಿ ನಾವು ಒಂದು ಸ್ವಲ್ಪ ಭೂಮಿನ ಪರ್ಚೇಸ್ ಮಾಡ್ತೀವಿ, ಮತ್ತು ಎಂಪ್ಲಾಯ್ಸ್ನ ಹೈರ್ ಮಾಡ್ತೀವಿ, ಮತ್ತು ಪೇಪರ್ನ ತಗೊಂಡ್ಬರ್ತೀವಿ, ಇಂಕ್ನ ತಗೊಂಡ್ಬರ್ತೀವಿ. ಇದೇ ರೀತಿನೇ ಏನೇನು ನಮ್ಮ ಬಿಸ್ನೆಸ್ನ ನಡೆಸಲಿಕ್ಕೆ ಬೇಕಾಗಿರುತ್ತಲ್ವ ಅದನ್ನೆಲ್ಲನೂ ಕೂಡ ತಗೊಂಡು ಬರ್ತೀವಿ. ಇಲ್ಲಿ ಇಂಪಾರ್ಟೆಂಟಾಗಿ ನೀವೇನು ನೆನಪಿಟ್ಕೋಬೇಕಂತಂದರೆ, ನಾವು ಮೇನ್ ಆಗಿ 7 ಕೋಟಿನ ಖರ್ಚು ಮಾಡಿಬಿಟ್ಟು ಅಸೆಟ್ನ ಪರ್ಚೇಸ್ ಮಾಡಿದ್ದೀವಿ. ಅಂದರೆ ಮಷಿನ್ಸ್ ಆಗಿರ್ಬೋದು ಮತ್ತು ಭೂಮಿನಾದರೂ ಪರ್ಚೇಸ್ ಮಾಡಿದ್ದೀವಿ. ಇದನ್ನು ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದೇ ವೆರಿ ಇಂಪಾರ್ಟೆಂಟು ನೀವು ಬುಕ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಂತಂದರೆ. ಈಗ ನೆಕ್ಸ್ಟು ಬುಕ್ ವ್ಯಾಲ್ಯೂ ಅಂದರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಇವತ್ತೇ ಕಂಪನಿನ ಏನಾದರೂ 100% ಸೆಲ್ ಮಾಡಿದರೆ ಕಂಪನಿಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನೇ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಈಗ ಎಕ್ಸಾಂಪಲ್ಗೆ ಸ್ಟಾಕ್ ಸ್ಕೂಲ್ ಪ್ರಿಂಟಿಂಗ್ ಲಿಮಿಟೆಡ್ ಇದೆಯಲ್ವಾ, ಈ ಕಂಪನಿಯ ಬುಕ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ, ಇವತ್ತೇ ಈ ಕಂಪನಿನ ಸೆಲ್ ಮಾಡಿದರೆ ಎಷ್ಟು ದುಡ್ಡು ಬರುತ್ತೆ ಅಂತ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ, ನನ್ನ ಕಂಪನಿನಲ್ಲಿ ಮೊದಲು 30 ಲಕ್ಷ ಕೊಟ್ಬಿಟ್ಟು ಒಂದು ಪ್ರಿಂಟಿಂಗ್ ಮಷಿನ್ ತಗೊಂಬಂದಿದ್ನ, ಈಗ ಅದರ ವ್ಯಾಲ್ಯೂ ಸ್ವಲ್ಪ ಅಪ್ರಿಷಿಯೇಟ್ ಆಗಿಬಿಟ್ಟು ಲೈಕ್ ಇವತ್ತೇನಾದರೂ ನಾನು ಅದನ್ನ ಸೆಲ್ ಮಾಡೋಕೆ ಹೋದರೆ 1 ಕೋಟಿ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ಗೆ ಹೋಗೋಣ. ಅದೇ ರೀತಿನೇ ರೀಸೆಂಟಾಗಿ ಮತ್ತೆ ನಾನು 7 ಕೋಟಿ ಸ್ಪೆಂಡ್ ಮಾಡಿಬಿಟ್ಟು ಜಾಗ ತಗೊಂಡಿದ್ದೀನಿ, ಮತ್ತು ಪ್ರಿಂಟಿಂಗ್ ಹೊಸದಾಗಿ ಪ್ರಿಂಟ್ ಮಾಡೋ ಮಷಿನ್ ತಗೊಂಡಿದ್ದೀನಿ. 7 ಕೋಟಿ ಮತ್ತು 1 ಕೋಟಿನ ಆ್ಯಡ್ ಮಾಡಿದರೆ 8 ಕೋಟಿ ಆಗುತ್ತಲ್ವಾ. ಈ 8 ಕೋಟಿನೇ ಏನಂತಂದರೆ, ಇವತ್ತೇ ನನ್ನ ಕಂಪನಿನ ಯಾರಾದರೂ ತಗೊಂಡ್ಬಿಟ್ರೆ ಅವ್ರು ನನಗೆ 8 ಕೋಟಿ ಕೊಡಬೇಕು. ಯಾಕಂತಂದರೆ ನನ್ನ ಕಂಪನಿನಲ್ಲಿ ಅಸೆಟ್ಸು ಇವತ್ತು 8 ಕೋಟಿ ಇದಾವೆ ಅಂತ ಅರ್ಥ. ಈಗ ಈ 8 ಕೋಟಿ ಇದೆಯಲ್ವಾ, ಈ 8 ಕೋಟಿನೇ ಯಾವುದಾದ್ರೂ ಒಂದು ಕಂಪನಿಯ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಬಟ್ ಯೂಶುವಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಏನು ಮಾತಾಡ್ತಾರೆ ಅಂತಂದರೆ, ಬುಕ್ ವ್ಯಾಲ್ಯೂ ಪರ್ ಶೇರ್ ಬಗ್ಗೆ ಮಾತಾಡ್ತಾರೆ. ಈಗ ನನ್ನ ಕಂಪನಿಯ ಬುಕ್ ವ್ಯಾಲ್ಯೂ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡೋದಾದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದರೆ, ಟೋಟಲ್ 8 ಕೋಟಿ ಇದೆಯಾ, 8 ಕೋಟಿ ಡಿವೈಡೆಡ್ ಬೈ ನನ್ನ ಕಂಪನಿನಲ್ಲಿ ಟೋಟಲ್ ಎಷ್ಟು ಶೇರ್ಸ್ ಇದ್ದಾವೆ, 6.25 ಲಕ್ಷ ಶೇರ್ಸ್ ಇದಾವಲ್ವಾ. 8 ಕೋಟಿ ಡಿವೈಡ್ ಬೈ 6.25 ಲಕ್ಷ ಮಾಡಿದರೆ ನನಗೆ 128 ರೂಪಾಯಿ ಬರುತ್ತೆ. ಈಗ ನನ್ನ ಕಂಪನಿಯ ಬುಕ್ ವ್ಯಾಲ್ಯೂ ಎಷ್ಟು ಅಂತಂದರೆ 128 ರೂಪಾಯಿ ಅಂತ ಅರ್ಥ. ಓಕೆನಾ, ಮತ್ತೆ ಇನ್ನೊಂದ್ಸರಿ ನಾನು ರಿವಿಷನ್ ಮಾಡ್ತೀನಿ. ಏನಂತಂದರೆ, ಫೇಸ್ ವ್ಯಾಲ್ಯೂ ನನ್ನ ಕಂಪನಿದು ಎಷ್ಟಿತ್ತು, 10 ಇತ್ತು. ಫೇಸ್ ವ್ಯಾಲ್ಯೂ ಅಂತಂದ್ರೇನು, ಕಂಪನಿ ಸ್ಟಾರ್ಟ್ ಆದಾಗ ಒಂದು ಶೇರ್ನ ಬೆಲೆ ಎಷ್ಟಿರುತ್ತೆ ಅಂತ ಹೇಳೋದನ್ನೇ ಫೇಸ್ ವ್ಯಾಲ್ಯೂ ಅಂತ ಕರೀತಾರೆ. ಈಗ ನನ್ನ ಕಂಪನಿಯ ಫೇಸ್ ವ್ಯಾಲ್ಯೂ 10 ಇದೆ. ಅದೇ ರೀತಿನೇ ಶೇರ್ ವ್ಯಾಲ್ಯೂ ಅಂದ್ರೇನು, ಶೇರ್ ವ್ಯಾಲ್ಯೂ ಅಂತಂದರೆ ಕಂಪನಿ ಶೇರ್ ಪ್ರೈಸ್ ಮಾರ್ಕೆಟಲ್ಲಿ ಎಷ್ಟು ಟ್ರೇಡ್ ಆಗ್ತಿದೆ, ಒಂದು ಶೇರ್ನ ಬೆಲೆ ಮಾರ್ಕೆಟಲ್ಲಿ ಎಷ್ಟು ಟ್ರೇಡ್ ಆಗ್ತಿದೆ ಅನ್ನೋದನ್ನೇ ಶೇರ್ ಪ್ರೈಸ್ ಅಂತ ಕರೀತಾರೆ. ಈಗ ನನ್ನ ಕಂಪನಿ ಶೇರ್ ಪ್ರೈಸ್ ಎಷ್ಟಿದೆ, 800 ರೂಪಾಯಿ ಇದೆ. ಅದೇ ರೀತಿನೇ ಬುಕ್ ವ್ಯಾಲ್ಯೂ ಅಂದ್ರೇನು, ಬುಕ್ ವ್ಯಾಲ್ಯೂ ಅಂದರೆ ಇವತ್ತೇ ನನ್ನ ಕಂಪನಿನ ಸೆಲ್ ಮಾಡಿದರೆ ಪ್ರತಿಯೊಂದು ಶೇರ್ಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದೇ ಬುಕ್ ವ್ಯಾಲ್ಯೂ. ನನ್ನ ಕಂಪನಿಯ ಬುಕ್ ವ್ಯಾಲ್ಯೂ ಎಷ್ಟಿದೆ, 128 ರೂಪಾಯಿ ಇದೆ. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಈ ಶೇರ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಅಂದರೆ ಏನಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ ಯಾವುದಾದ್ರೂ ಒಂದು ಕಂಪನಿಯ ಈ 3 ವ್ಯಾಲ್ಯೂಗಳನ್ನು ಯಾವ ರೀತಿ ನೋಡೋದು ಅಂತ. ಈಗ ನೀವೇನು ಮಾಡಿ ಅಂತಂದರೆ, ಗೂಗಲಲ್ಲಿ ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನು ಸರ್ಚ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಲಾಗಿನ್ ಆಗಿ. ಓಕೆನಾ, ಈ ಸ್ಕ್ರೀನರ್ನ ಯಾವ ರೀತಿ ಯೂಸ್ ಮಾಡೋದಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಬಟ್ ಬೇಸಿಕ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಸ್ಟಾಕ್ನ ಅಥವಾ ಶೇರ್ನ ಅನಾಲಿಸಿಸ್ ಮಾಡಬೇಕಂತಂದರೆ ಸ್ಕ್ರೀನರ್ ಇಸ್ ಅ ಬೆಸ್ಟ್ ವೆಬ್ಸೈಟ್. ಓಕೆನಾ, ಇನ್ನೂ ತುಂಬ ವೆಬ್ಸೈಟ್ಸ್ಗಳಿದ್ದಾವೆ, ಬಟ್ ಬಿಗಿನರ್ಸ್ಗೆ ಮತ್ತು ಯಾರು ಸ್ಟಾಕ್ ಮಾರ್ಕೆಟನ್ನು ಫ್ರೀಯಾಗಿ ಅನಾಲಿಸಿಸ್ ಮಾಡಬೇಕು ಸ್ಟಾಕ್ನ ಅಂತ ಅಂದ್ಕೊಂಡಿರ್ತೀರಲ್ವ ಸ್ಟಾಕ್ ಮಾರ್ಕೆಟಲ್ಲಿ, ಸೊ ಇದು ಬೆಸ್ಟ್ ವೆಬ್ಸೈಟ್. ಓಕೆನಾ, ನೀವೇನು ಮಾಡಿ ಅಂತಂದರೆ, ಸ್ಕ್ರೀನರಿಗೆ ಬಂದುಬಿಟ್ಟು ಒಂದು ಕಂಪ್ನಿ ಇದೆ VIP ಇಂಡಸ್ಟ್ರೀಸ್ ಅಂತ. ಓಕೆನಾ, VIP ಇಂಡಸ್ಟ್ರೀಸ್ ಕಂಪ್ನಿ ಏನು ಮಾಡುತ್ತಂತಂದರೆ, ನೀವು ಇಲ್ಲೇ ಅಬೌಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಏನಂತಂದರೆ, ಇವ್ರೇನು ಮಾಡ್ತಾರೆ ಅಂತಂದರೆ, ಸ್ಕೂಲ್ ಬ್ಯಾಗ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಟ್ರಾಲಿಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಬ್ಯಾಕ್ ಪ್ಯಾಕ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಸೂಟ್ಸ್ ಕೇಸು ಮತ್ತು ಎಕ್ಸಿಕ್ಯೂಟಿವ್ ಕೇಸಸ್ಸು, ಈ ಥರ ಬೇರೆ ಬೇರೆ ನೀವು ನೋಡಿರ್ಬೋದು. ಅವ್ರದ್ದು VIP ಅಂತಲೇ ಒಂದು ಬ್ರ್ಯಾಂಡ್ ಇದೆ, ಸ್ಕೈ ಬ್ಯಾಗ್ಸ್ ಅಂತಿದೆ, ಕಾರ್ಲ್ಟನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದೇ ರೀತಿನೇ ಅರಿಸ್ಟ್ರೋಕ್ರೇಟ್ ಅಂತ ಒಂದು ಬ್ರ್ಯಾಂಡ್ ಇದೆ. ಇದೇ ರೀತಿನೇ ನೀವು ನೋಡಿರ್ಬೋದು VIP ಬ್ಯಾಗ್ಸ್ನ ನೀವು ಕೂಡ ಯೂಸ್ ಮಾಡಿರ್ಬೋದು. ಇವ್ರು ಏನು ಮಾಡ್ತಾರೆ ಅಂತಂದರೆ, ಸಿಂಪಲ್ ಆಗಿ ಈ ಬ್ಯಾಗ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಓಕೆನಾ, ಈಗ ಈ ಕಂಪನಿಯ ಶೇರ್ ಪ್ರೈಸ್ನ ಯಾವ ರೀತಿ ನೋಡೋದು, ಈ ಕಂಪನಿಯ ಶೇರ್ ಪ್ರೈಸು ನೀವು ನೋಡ್ತಿರ್ಬೋದು, ಏಪ್ರಿಲ್ 17ನೇ ತಾರೀಕಿಗೆ 320 ರೂಪಾಯಿ ಇದೆ. ಅದು ಎಕ್ಸಾಕ್ಟ್ಲಿ 11 ಗಂಟೆ 56 ನಿಮಿಷಕ್ಕೆ. ಓಕೆನಾ, ಇದು ಮತ್ತೆ ಅದೇ ಇನ್ನೊಂದು 10 ನಿಮಿಷ ಬಿಟ್ಟ ಮೇಲೆ ಹೋಗ್ಬೋದು ಅಥವಾ ಕೆಳಗಡೆ ಬರ್ಬೋದು. ನಾನು ಹೇಳ್ತಿದ್ದೀನಿ ನಿಮಗೆ, ಶೇರ್ ಪ್ರೈಸ್ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ನೀವು ಯಾವುದಾದ್ರೂ ಒಂದು ಕಂಪನಿ ಶೇರ್ ಪ್ರೈಸ್ ನೋಡೋದಾದ್ರೂ ಕೂಡ ಇದೇ ರೀತಿನೇ ನೋಡ್ಬೋದು. ಈಗ ಎಕ್ಸಾಂಪಲ್ಗೆ ಇನ್ಫೋಸಿಸ್ ಕಂಪ್ನಿ ನೋಡೋಣ. ಓಕೆನಾ, ಇನ್ಫೋಸಿಸ್ ಕಂಪ್ನಿ ಅಂತ ಜಸ್ಟ್ ನೀವು ಸರ್ಚ್ ಮಾಡಿದರೆ ಸಾಕು. ಓಕೆನಾ, ಈ ಥರ ಇನ್ಫೋಸಿಸ್ ಕಂಪ್ನಿ ಅಂತ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಇಲ್ಲಿ ಶೇರ್ ಪ್ರೈಸ್ ಬರುತ್ತೆ. ಇಲ್ಲಿ ಕಾಣ್ತಿದೆಯಲ್ವಾ, 1317
ರೂಪಾಯಿ ಅಂತ. ಇದು ಈ ಕಂಪನಿ ಶೇರ್ ಪ್ರೈಸು. ಅಥವಾ ಇನ್ನೊಂದು ಯಾವುದೋ ಒಂದು ಕಂಪ್ನಿ ನೋಡೋಣ. ಯಾವ ಕಂಪ್ನಿ ನೋಡೋಣ? ರಿಲಯನ್ಸ್ ಕಂಪ್ನಿ ಇದೆಯಲ್ವ, ರಿಲಯನ್ಸ್ ಕಂಪ್ನಿ ನೋಡೋಣ. ರಿಲಯನ್ಸ್ ಕಂಪ್ನಿದ ಶೇರ್ ಪ್ರೈಸ್ ಎಷ್ಟಿದೆ? 1366 ಇದೆ. ಈಗ ಮತ್ತೆ ನಮ್ಮ VIP ಇಂಡಸ್ಟ್ರೀಸ್ಗೆ ವಾಪಸ್ ಬರೋಣ. ಈ VIP ಇಂಡಸ್ಟ್ರೀದ ಶೇರ್ ಪ್ರೈಸ್ ನಿಮಗೆ ಆಲ್ರೆಡಿ ಗೊತ್ತಾಯಿತು. ಈಗ ಈ ಕಂಪನಿ ಫೇಸ್ ವ್ಯಾಲ್ಯೂ ಎಲ್ಲಿ ನೋಡೋದು? ಫೇಸ್ ವ್ಯಾಲ್ಯೂ ಎಲ್ಲಿ ನೋಡೋದು ಅಂತಂದರೆ ಇಲ್ಲಿ ಆ್ಯಡ್ ರೇಷೋಸ್ ಅಂತ ಇದೆಯಲ್ವಾ, ಇಲ್ಲಿ ಆ್ಯಡ್ ರೇಷೋಸ್ ಅಂತ ಕ್ಲಿಕ್ ಮಾಡಿ ನೀವು ಫೇಸ್ ವ್ಯಾಲ್ಯೂ ಅಂತ ಆ್ಯಡ್ ಮಾಡ್ಕೋಬೋದು. ಓಕೆನಾ? ನೀವು ಫೇಸ್ ವ್ಯಾಲ್ಯೂ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ನಿಮಗೆ ಕಾಣ್ತಿರ್ಬೋದು. ಇಲ್ಲಿ ಆಲ್ರೆಡಿ ಫೇಸ್ ವ್ಯಾಲ್ಯೂ ಇಲ್ಲಿದೆ. ಓಕೆನಾ? ಎಷ್ಟಿದೆ ಈ ಕಂಪನಿ ಫೇಸ್ ವ್ಯಾಲ್ಯೂ? ₹2 ಇದೆ. ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ ಕಂಪನಿ ಫೇಸ್ ವ್ಯಾಲ್ಯೂ ಯೂಶುವಲಿ 10 ಇರುತ್ತೆ ಅಂತ. ಬಟ್ ಇಲ್ಲಿ 2 ಇದೆ. ಯಾಕೆ ಅಂತ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರ್ಬೋದು. ಯಾಕಂತಂದರೆ ಈ ಕಂಪನಿಗಳು ಏನು ಮಾಡ್ತಾವೆ ಅಂತಂದರೆ ಶೇರ್ ವ್ಯಾಲ್ಯೂನ ಸ್ಪ್ಲಿಟ್ ಮಾಡ್ತಾರೆ. ಸ್ಪ್ಲಿಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ₹10 ಇರೋ ಫೇಸ್ ವ್ಯಾಲ್ಯೂ ₹2 ಆಗುತ್ತೆ. ಈಗ ಈ ಕಂಪನಿ ಸ್ಪ್ಲಿಟ್ ಮಾಡಿದೆ ಅಂತ ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ಜಸ್ಟ್ ಬ್ಯಾಲೆನ್ಸ್ ಶೀಟ್ ಅಂತಿದೆಯಲ್ವ, ಇಲ್ಲಿ ಕ್ಲಿಕ್ ಮಾಡಿ. ಕಾರ್ಪೊರೇಟ್ ಆಕ್ಷನ್ ಅಂತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ? ಇಲ್ಲಿ ನೋಡ್ತಿರ್ಬೋದು ನೀವು ಕಂಪನಿಯ ಫೇಸ್ ವ್ಯಾಲ್ಯೂ ಓಲ್ಡ್ ಫೇಸ್ ವ್ಯಾಲ್ಯೂ ಎಷ್ಟಿತ್ತು? 10 ಇತ್ತು. ನ್ಯೂ ಫೇಸ್ ವ್ಯಾಲ್ಯೂ ಎಷ್ಟಾಗಿದೆ? 2 ಆಗಿದೆ. ಯಾವಾಗಿದು? 2011ರಲ್ಲಿ 1:5 ಥರ ಇವರು ಸ್ಪ್ಲಿಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಕಂಪನಿನಲ್ಲಿ ಒಂದು ಶೇರ್ ಇದ್ದಿದ್ದನ್ನು 5 ಭಾಗ ಮಾಡಿಬಿಟ್ಟು ಅದನ್ನು ₹10 ಇರೋ ಫೇಸ್ ವ್ಯಾಲ್ಯೂನ ₹2 ಕನ್ವರ್ಟ್ ಮಾಡಿದ್ದಾರೆ. ಇದನ್ನು ನೀವು ಇಲ್ಲಿ ನೋಡ್ಬೋದು. ಓಕೆನಾ? ಅದಕ್ಕೇ ಈ ಕಂಪನಿಯ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 2 ಇದೆ. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು. ಅದೇ ರೀತಿಯೇ ಈ ಕಂಪನಿ ಬುಕ್ ವ್ಯಾಲ್ಯೂ ಹೆಂಗೆ ಗೊತ್ತಾಗುತ್ತೆ? ಅಂತಂದರೆ ಇಲ್ಲೇ ನೀವು ಆ್ಯಡ್ ಮಾಡ್ಬೋದು. ಓಕೆನಾ? ನಾನು ಆಲ್ರೆಡಿ ಇಲ್ಲಿ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ 32.6 ಇದೆ ಈ ಕಂಪನಿಯ ಬುಕ್ ವ್ಯಾಲ್ಯೂ. ಈ ಬುಕ್ ವ್ಯಾಲ್ಯೂ 32.6 ಅಂತಂದರೆ ಏನರ್ಥ? ಈ ಕಂಪನಿಯ ಪ್ರತಿಯೊಂದು ಶೇರ್ನ ಬುಕ್ ವ್ಯಾಲ್ಯೂ 32.6 ಅಂತ. ಈ ಕಂಪನಿನಲ್ಲಿ ಟೋಟಲ್ ಶೇರ್ಸ್ ಎಷ್ಟಿದ್ದಾವೆ? 14.2 ಕೋಟಿ ಶೇರ್ಸ್ ಇದ್ದಾವೆ. ಈಗ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಓಕೆನಾ? ಯಾವ ರೀತಿ 32.6 ಬುಕ್ ವ್ಯಾಲ್ಯೂ ಪರ್ ಶೇರ್ ಬಂತು ಅಂತ. ಅದನ್ನ ಯಾವ ರೀತಿ ಮಾಡೋದು ಅಂತಂದರೆ ನೀವು ಬ್ಯಾಲೆನ್ಸ್ ಶೀಟ್ಗೆ ಹೋಗಿ. ಓಕೆನಾ? ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಇಕ್ವಿಟಿ ಕ್ಯಾಪಿಟಲ್ ಅಂತ ಇದೆಯಲ್ವಾ, ಆವಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇಕ್ವಿಟಿ ಕ್ಯಾಪಿಟಲ್ ಅಂದರೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇಲ್ಲಿ ಇದೆ ನೋಡಿ. ಓಕೆನಾ? ಇಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ? 28 ಕೋಟಿ ಇದೆ. ಈ ಕಂಪನಿನಲ್ಲಿ ರಿಸರ್ವ್ಸ್ ಎಷ್ಟಿದೆ? 435 ಕೋಟಿ ಇದೆ. ರಿಸರ್ವ್ಸ್ ಅಂದರೆ ನಿಮಗೆ ಇಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನಾನು ನಿಮಗೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಸರ್ವ್ಸ್ ಅಂತಂದರೆ ಏನಂತಂದರೆ ಈ ಕಂಪನಿ ಏನು ಮಾಡುತ್ತೆ ಅಂತಂದರೆ ಪ್ರತಿ ವರ್ಷವೂ ಕೂಡ ವ್ಯಾಪಾರ ಮಾಡುತ್ತಲ್ವ, ಸೇಲ್ಸ್ ಮಾಡುತ್ತಲ್ವ. ಸೇಲ್ಸ್ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದರೆ ರಾ ಮೆಟೀರಿಯಲ್ ಕಾಸ್ಟ್ ತೆಗೀತೆ, ಎಂಪ್ಲಾಯ್ ಕಾಸ್ಟ್ ತೆಗೀತೆ, ಎಲ್ಲಿಂದ ಸಾಲಾದ್ರೂ ತೊಗೊಂಬಂದಿದ್ರೆ ಸಾಲ ಇಂಟ್ರೆಸ್ಟ್ ಕಟ್ಟಬೇಕಿರುತ್ತಲ್ವ, ಇಂಟ್ರೆಸ್ಟ್ ಕಟ್ಟೋದಿರುತ್ತೆ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದಿರುತ್ತೆ, ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಸ್ಯಾಲ್ರಿ ಕೊಡುತ್ತೆ. ಇದಾದಮೇಲೆ ಪ್ರಾಫಿಟ್ ಉಳಿಯುತ್ತಲ್ವ, ಈ ಪ್ರಾಫಿಟ್ ಉಳಿದಿರುತ್ತಲ್ವ, ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ ಕಂಪನಿ ಮೊದಲನೇ ಆಪ್ಷನ್ ಏನಂತಂದರೆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಆಗಿ ದುಡ್ಡನ್ನ ಕೊಡ್ಬೋದು. ಡಿವಿಡೆಂಟ್ ಅಂತಂದರೆ ಇದೊಂಥರ ಇಂಟ್ರೆಸ್ಟ್ ಥರ. ಓಕೆನಾ? ಡಿವಿಡೆಂಟ್ ಆಗಿ ಕೊಡ್ಬೋದು. ಇಲ್ಲ ಅಂತಂದ್ರೆ ಏನು ಮಾಡ್ಬೋದು ಅಂತಂದರೆ ಏನು ಉಳಿದಿರುತ್ತಲ್ವ ದುಡ್ಡು, ಆ ದುಡ್ಡನ್ನು ಬಿಸ್ನೆಸ್ಸಲ್ಲೇ ರೀಇನ್ವೆಸ್ಟ್ ಮಾಡ್ಬೋದು. ರೀಇನ್ವೆಸ್ಟ್ ಮಾಡೋದಂತಂದ್ರೆ ಏನರ್ಥ ಅಂತಂದರೆ ಈ ಕಂಪನಿನಲ್ಲಿ ರಿಸರ್ವ್ಸು ಜಾಸ್ತಿ ಆಗೋದಂತ ಅರ್ಥ. ಅಂದರೆ ರಿಸರ್ವ್ಸಲ್ಲಿ ತಂದುಬಿಟ್ಟು ಕಂಪನಿ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಡೋದನ್ನೇ ರಿಸರ್ವ್ಸಲ್ಲಿ ಇಡೋದಂತ ಅರ್ಥ. ಓಕೆನಾ? ಇಷ್ಟು ವರ್ಷದಿಂದ ಏನು ಮಾಡ್ತಿದೆ ಅಂತಂದರೆ ಕಂಪನಿ ನೀವು ನೋಡ್ತಿರ್ಬೋದು 2014ರಲ್ಲಿ ಈ ಕಂಪನಿಯ ರಿಸರ್ವ್ಸ್ ಎಷ್ಟಿರುತ್ತೆ ಅಂತಂದರೆ 259 ಕೋಟಿ ಇರುತ್ತೆ. ಹಿಂಗೆ ಜಾಸ್ತಿ ಆಗ್ತಾ ಈಗ ಎಷ್ಟಾಗಿದೆ ಅಂತಂದರೆ 435 ಕೋಟಿ ಆಗಿದೆ. ಇದರ ಅರ್ಥ ಏನಂತಂದರೆ ಪ್ರತಿ ವರ್ಷ ಏನು ಕಂಪನಿ ಪ್ರಾಫಿಟ್ ಮಾಡುತ್ತಲ್ವ ಅದನ್ನು ತೆಗೆದಿಡ್ತಾ ಬರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಪ್ರತಿ ತಿಂಗಳು 30,000 ದುಡಿತಿದ್ದೀವಿ ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸ್ನ ಖರ್ಚು ಮಾಡಿಬಿಟ್ಟು ಒಂದು 5,000 SIP ಮಾಡ್ತೀವಲ್ವಾ. ಈ 5,000 SIP ಮಾಡ್ತಾ ಒಂದು ವರ್ಷ ಆದಮೇಲೆ ಎಷ್ಟಾಗುತ್ತೆ? 60,000 ಆಗುತ್ತಲ್ವಾ. ಈ 60,000ನೇ ನಮ್ಮ ಜೀವನದಲ್ಲಿ ರಿಸರ್ವ್ ಇದ್ದಂಗಿದು. ಇದು ನಮಗೆ ರಿಸರ್ವ್. ಕಂಪ್ನಿಗೆ ರಿಸರ್ವ್ ಅಂದ್ರೇನು? ಕಂಪ್ನಿಗೆ ರಿಸರ್ವ್ ಅಂದರೆ ಇದು. ಓಕೆನಾ? ಈ ಕಂಪ್ನಿನಲ್ಲಿ 435 ಕೋಟಿ ರಿಸರ್ವ್ ಇದೆಯಲ್ವಾ, ಇವೆರಡನ್ನೂ ಆ್ಯಡ್ ಮಾಡಿ. ಎರಡನ್ನೂ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಅಂತಂದರೆ 463 ಕೋಟಿ ಬರುತ್ತೆ. ಇದೇನು ಕಂಪನಿಯ ಟೋಟಲ್ ಬುಕ್ ವ್ಯಾಲ್ಯೂ. ಈಗ ನನಗೆ ಬುಕ್ ವ್ಯಾಲ್ಯೂ ಪರ್ ಶೇರ್ ಬೇಕು. ಬುಕ್ ವ್ಯಾಲ್ಯೂ ಪರ್ ಶೇರ್ ಬೇಕಂದ್ರೆ ಏನು ಮಾಡಬೇಕು? ಈ ಕಂಪನಿನಲ್ಲಿ ಟೋಟಲ್ ಎಷ್ಟು ಶೇರ್ಸ್ ಇದಾವೆ? 14.2 ಇದಾವಲ್ವಾ. 14.2 ಅಂತಂದ್ರೆ ಏನು? ಇದು 14.2 ಕೋಟಿ ಶೇರ್ಸ್ ಇದಾವಂತ. ನಾನು 463ನ್ನ 14.2ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ 32.60 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? 32.6 ಇದೆಯಲ್ವಾ. ಇದೇ ಬುಕ್ ವ್ಯಾಲ್ಯೂ ಪರ್ ಶೇರ್. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಈ ಬುಕ್ ವ್ಯಾಲ್ಯೂ ಅಂದ್ರೇನು, ಶೇರ್ ವ್ಯಾಲ್ಯೂ ಅಂದ್ರೇನು, ಫೇಸ್ ವ್ಯಾಲ್ಯೂ ಅಂದ್ರೇನು ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋದು ಹೋಮ್ವರ್ಕ್ ಏನಂತಂದರೆ ನೀವು ಸ್ಕ್ರೀನರ್ಗೆ ಹೋಗಿ. ಓಕೆನಾ? ಸ್ಕ್ರೀನರ್ಗೆ ಹೋಗ್ಬಿಟ್ಟು MRF ಅಂತ ಒಂದು ಕಂಪ್ನಿ ಇದೆ. MRF ಕಂಪ್ನಿ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಕೂಡ MRF ಕಂಪ್ನಿ ಬಗ್ಗೆ ಗೊತ್ತಿದೆ. ಓಕೆನಾ? ಇದರಲ್ಲಿ ಹೋಗ್ಬಿಟ್ಟು ನೀವು ಈ ಕಂಪನಿಯ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಬೇಕು. ಒಂದು ವೇಳೆ ಆ ಕಂಪನಿ ಫೇಸ್ ವ್ಯಾಲ್ಯೂ 10 ಇದ್ದರೆ ಯಾಕೆ 10 ಇದೆ ಅಂತ ಹೇಳಬೇಕು. ಒಂದು ವೇಳೆ ಆ ಕಂಪನಿಯ ಫೇಸ್ ವ್ಯಾಲ್ಯೂ 2 ಇದ್ದರೆ 10 ಇರೋ ಬದಲು ಯಾಕೆ 2 ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹೇಳಬೇಕು. ಯಾಕಂದರೆ ಎಲ್ಲರೂ ಸಣ್ಣ ಹುಡುಗರು ಮಾಡ್ತಾರೆ. ಏನು ಮಾಡ್ತಾರೆ? ಈ ಕಂಪನಿಯ ಫೇಸ್ ವ್ಯಾಲ್ಯೂ 10 ಇದೆ ಅಷ್ಟೇ. ಆ ಥರ ಹೇಳಕ್ಕೆ ಹೋಗ್ಬಿಡಿ. ಕಂಪನಿನಲ್ಲಿ ಫೇಸ್ ವ್ಯಾಲ್ಯೂ 10 ಇದ್ದರೆ ಯಾಕೆ 10 ಇದೆ ಅಂತ ಹೇಳಿ. ಒಂದು ವೇಳೆ 2 ಇದ್ದರೆ ಯಾಕೆ 2 ಇದೆ ಅಂತ ಹೇಳಿ. ಅಥವಾ 1 ಇದ್ದರೆ ಯಾಕೆ 1 ಇದೆ ಅಂತ ಹೇಳಿ. ಅದಕ್ಕೆ ಕಾರಣ ಕೊಡ್ಬೇಕು ನೀವು ಯಾಕೆ ಅಷ್ಟಿದೆ ಅಂತ. ಅದೇ ರೀತಿಯೇ ಇದೇ ಕಂಪ್ನಿದು ಬುಕ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಬೇಕು. ಬುಕ್ ವ್ಯಾಲ್ಯೂ ಜಸ್ಟ್ ನೀವು ಅಲ್ಲಿ ಸರ್ಚ್ ಮಾಡಿಬಿಟ್ರೆ ಬುಕ್ ವ್ಯಾಲ್ಯೂ ಬಂದ್ಬಿಡುತ್ತೆ. ನೀವು ಏನು ಮಾಡ್ಬೇಕಂತಂದರೆ ಬುಕ್ ವ್ಯಾಲ್ಯೂನ ನನಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು. ಆ ಸ್ಕ್ರೀನರಲ್ಲಿ ಸರಿಯಾಗಿ ಕೊಟ್ಟಿದ್ದೇನಲ್ಲ ಅಂತ ವೆರಿಫೈ ಮಾಡಿ ಹೇಳಬೇಕು. ಹೆಂಗೆ ವೆರಿಫೈ ಮಾಡಿ ಹೇಳೋದು? ಆ ಕಂಪ್ನಿ ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು. ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬಿಟ್ಟು ಇಕ್ವಿಟಿ ಎಷ್ಟಿದೆ ಅಂತ ನೋಡಬೇಕು.
ಅದೇ ರೀತಿ ರಿಸರ್ವ್ಸ್ ಎಷ್ಟಿದೆ ಅಂತ ನೋಡಬೇಕು, ಅದೇ ರೀತಿನೇ ಆ ಕಂಪನಿನಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂತ ನೋಡಬೇಕು. ಅದನ್ನೆಲ್ಲ ನೋಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಕೊನೆಯದಾಗಿ ನನಗೆ ಬುಕ್ ವ್ಯಾಲ್ಯೂ ಪರ್ ಶೇರ್ ಎಷ್ಟು ಅಂತ ಹೇಳಬೇಕು. ಅದೇ ರೀತಿಯೇ ನಿಮಗೆ ಶೇರ್ ಪ್ರೈಸ್ ಅಂತೂ ಈ ಕಂಪ್ನಿದು ಎಷ್ಟಿದೆ ಅಂತ ಹೇಳಿ. ಓಕೆನಾ? ಐ ಹೋಪ್ ನಿಮಗೆ ಈ ವಿಡಿಯೋ ಸಿಂಪಲಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟಿಲ್ ನೆಕ್ಸ್ಟ್ ವಿಡಿಯೋ, ಕೀಪ್ ವಾಚಿಂಗ್ ಸ್ಟಾಕ್ ಸ್ಕೂಲ್.